ನಮಸ್ಕಾರ ಸ್ನೇಹಿತರೆ, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಎಲ್ಲರ ನೆಚ್ಚಿನ ಆಟ ಆಗಿರುವಂತಹ ಕ್ರಿಕೆಟ್ ಎಂದರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಗಲ್ಲಿಯಲ್ಲೂ ಗೊತ್ತಿರುವಂತಹ ಈ ಕ್ರಿಕೆಟ್. ಹಾಗಾದ್ರೆ ಈ ಬಾರಿಯ RCB ತಂಡದಲ್ಲಿರೋ ಆಟಗಾರರು ಯಾರು, ಯಾವ ರಾಜ್ಯದವರು ಹಾಗೂ ಇವರ ಪತ್ನಿಯರು ಯಾರು, ಯಾವ ಕೆಲಸದಲ್ಲಿದ್ದಾರೆ ಎಲ್ಲವನ್ನ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಚಿಕ್ಕದಾಗಿರುತ್ತೆ, ಆದರೆ ಇದರಿಂದ ಕೊಡುವಂತಹ ಮಾಹಿತಿ ಸಂಪೂರ್ಣವಾಗಿರುತ್ತೆ. ಸ್ನೇಹಿತರೆ, ಯಾರು ಕೂಡ ಈ ವಿಡಿಯೋವನ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನಮ್ಮ ಚಾನಲ್ಗೆ ಹೊಸಬರು ಭೇಟಿಯನ್ನು ನೀಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಕೆಳಗೆ ಇರೋ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, RCBಯ ಕ್ಯಾಪ್ಟನ್ ಆಗಿರುವಂತಹ ರಜತ್ ಪಟಿದಾರ್ ಮೂಲತಃ ಮಧ್ಯಪ್ರದೇಶದವರು. ಇವರಿಗೆ ಸುಮಾರು 32 ವರ್ಷ ವಯಸ್ಸು. ಪತ್ನಿ ಹೆಸರು ಗುಂಜಾನ್ ಪಟಿದಾರ್. ಇನ್ನು ವಿರಾಟ್ ಕೊಹ್ಲಿ RCBಯ ಆಧಾರ ಸ್ತಂಭವಾಗಿರೋ ಕೊಹ್ಲಿ ಮೂಲತಃ ದೆಹಲಿಯವರು. ಇವರಿಗೆ ಸುಮಾರು 37 ವರ್ಷ ವಯಸ್ಸು. ಸ್ನೇಹಿತರೆ, ಈ ವಿರಾಟ್ ಕೊಹ್ಲಿ ಅವರ ಪತ್ನಿ ಎಲ್ಲರಿಗೂ ಕೂಡ ಗೊತ್ತಿದ್ದಾರೆ. ಅನುಷ್ಕಾ ಶರ್ಮಾ ಬಾಲಿವುಡ್ ನಟಿ ಮತ್ತು ನಿರ್ಮಾಪಕಿಯಾಗಿದ್ದಾರೆ. ಇನ್ನು ಫಿಲ್ ಸಾಲ್ಟ್, ಇಂಗ್ಲೆಂಡ್ ಕ್ರಿಕೆಟರ್ ಆಗಿರೋ ಫಿಲ್ ಸಾಲ್ಟ್ಗೆ 29 ವರ್ಷ ವಯಸ್ಸು. ಪತ್ನಿ ಹೆಸರು ಅಬಿ ಮೆಕ್ಲಾವೆನ್. ಇವರು ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇನ್ನು ದೇವದತ್ ಪಡಿಕ್ಕಲ್, ಇವರು ಹುಟ್ಟಿದ್ದು ಕೇರಳದಲ್ಲಿ. ರಣಜಿ ಆಡೋದು ಕರ್ನಾಟಕ ಪರವಾಗಿ. ಇಂತಹ ದೇವದತ್ ಪಡಿಕ್ಕಲ್ಗೆ ಸುಮಾರು 25 ವರ್ಷ ವಯಸ್ಸು, ಮದುವೆಯಾಗಿಲ್ಲ. ಇನ್ನು ಜಿತೇಶ್ ಶರ್ಮಾ, RCBಯ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರೋ ಜಿತೇಶ್ ಶರ್ಮಾ ಮಹಾರಾಷ್ಟ್ರದವರು. ಇವರಿಗೆ 32 ವರ್ಷ ವಯಸ್ಸು. ಪತ್ನಿ ಶಲಾಕಾ ಮಕೇಶ್ವರ್, ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಟಿಮ್ ಡೇವಿಡ್, ಆಸ್ಟ್ರೇಲಿಯನ್ ಕ್ರಿಕೆಟರ್ ಆಗಿರೋ ಟಿಮ್ ಡೇವಿಡ್ಗೆ 30 ವರ್ಷ ವಯಸ್ಸು. ಪತ್ನಿ ಹೆಸರು ಸ್ಟೆಫಿನ್ ಕೇರ್ಶಾ, ಇವರು ಆಸ್ಟ್ರೇಲಿಯಾದ ಹಾಕಿ ಆಟಗಾರ್ತಿಯಾಗಿದ್ದಾರೆ. ಕೃಣಾಲ್ ಪಾಂಡ್ಯ, ಮೂಲತಃ ಗುಜರಾತ್ನವರಾದ ಕೃಣಾಲ್ ಪಾಂಡ್ಯಗೆ 35 ವರ್ಷ ವಯಸ್ಸು. ಪತ್ನಿ ಪಂಕುರಿ ಶರ್ಮಾ, ಇವರು ಮಾಡೆಲ್ ಕಮ್ ಫ್ಯಾಷನ್ ಬ್ಲಾಗರ್ ಆಗಿದ್ದಾರೆ. ರೊಮಾರಿಯೋ ಶೆಫರ್ಡ್, ವೆಸ್ಟ್ ಇಂಡಿಯನ್ ಕ್ರಿಕೆಟರ್ ಆಗಿರೋ ರೊಮಾರಿಯೋ ಶೆಫರ್ಡನ್ಗೆ 31 ವರ್ಷ ವಯಸ್ಸು. ಪತ್ನಿ ಹೆಸರು ಟಿಯಾ ಟೆರೆನ್ಸಿಯಾ ಜೋಸೆಫ್, ಇವರು ಗಾಯನ ದೇಶದ ಮಾಡೆಲ್ ಕಮ್ ಟಿವಿ ನಿರೂಪಕಿಯಾಗಿದ್ದಾರೆ. ಭುವನೇಶ್ವರ್ ಕುಮಾರ್, ಮೂಲತಃ ಉತ್ತರ ಪ್ರದೇಶದವರಾದ ಭುವನೇಶ್ವರ್ ಕುಮಾರ್ಗೆ 36 ವರ್ಷ ವಯಸ್ಸು. ಪತ್ನಿ ಹೆಸರು ಪುರ ನಾಗರ್, ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಜೋಶ್ ಹೆಜಲ್ವುಡ್, ಆಸ್ಟ್ರೇಲಿಯನ್ ಕ್ರಿಕೆಟರ್ ಆಗಿರೋ ಇವರಿಗೆ 35 ವರ್ಷ ವಯಸ್ಸು. ಇಂತಹ ಜೋಶ್ ಹೆಜಲ್ವುಡ್ ಶೆರನ್ ಮರ್ಫಿ ಕ್ರಿಶ್ಚಿಯನ್ ಎಂಬವರನ್ನ ಮದುವೆಯಾಗಿದ್ದಾರೆ. ಇವರು ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ. ವೆಂಕಟೇಶ್ ಅಯ್ಯರ್, ಮೂಲತಃ ಮಧ್ಯಪ್ರದೇಶದವರಾದ ವೆಂಕಟೇಶ್ ಅಯ್ಯರ್ಗೆ 31 ವರ್ಷ ವಯಸ್ಸು. ಪತ್ನಿ ಹೆಸರು ಶ್ರುತಿ ರಘುನಾಥ್, ಇವರು ಫ್ಯಾಷನ್ ಡಿಸೈನರ್ ಮತ್ತು ಹಾಡುಗಾರ್ತಿಯಾಗಿದ್ದಾರೆ. ನುವಾನ್ ತುಷಾರ, ಶ್ರೀಲಂಕನ್ ಕ್ರಿಕೆಟರ್ ಆಗಿರೋ ನುವಾನ್ ತುಷಾರ್ಗೆ 31 ವರ್ಷ ವಯಸ್ಸು. ಇವರು ಸಂದುನಿ ಈರೇಶ್ ಎಂಬವರನ್ನ ಮದುವೆಯಾಗಿದ್ದಾರೆ. ಯಶ್ ದಯಾಳ್, ಮೂಲತಃ ಉತ್ತರ ಪ್ರದೇಶದವರಾದ ಯಶ್ ದಯಾಳ್ಗೆ 28 ವರ್ಷ ವಯಸ್ಸು. ಪತ್ನಿ ಹೆಸರು ಶ್ವೇತಾ ಪುಂಡೇರ್, ಇವರು ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ. ಅತ್ಯಾಚಾರ ಮಾಡಿದ ಆರೋಪ ಎದುರಿಸುತ್ತಿರೋ ಯಶ್ ದಯಾಳ್ಗೆ ಈ ಬಾರಿ IPL ಆಡ್ತಿಲ್ಲ. ಜೋರ್ಡನ್ ಕಾಕ್ಸ್, ಇಂಗ್ಲೆಂಡ್ನ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರೋ ಜೋರ್ಡನ್ ಕಾಕ್ಸ್ಗೆ 25 ವರ್ಷ ವಯಸ್ಸು, ಇನ್ನೂ ಮದುವೆಯಾಗಿಲ್ಲ. ಇನ್ನು ಸುಯಾಶ್ ಶರ್ಮಾ, ಮೂಲತಃ ದೆಹಲಿಯವರಾದ ಸುಯಾಶ್ ಶರ್ಮಾಗೆ 22 ವರ್ಷ ವಯಸ್ಸು, ಮದುವೆಯಾಗಿಲ್ಲ. ಜೇಕಬ್ ಡಫಿ, ನ್ಯೂಜಿಲೆಂಡ್ ಕ್ರಿಕೆಟರ್ ಆಗಿರೋ ಜೇಕಬ್ ಡಫಿಗೆ 31 ವರ್ಷ ವಯಸ್ಸು. ಇವರು ನತಾಶಾ ಡಫಿ ಎಂಬವರನ್ನ ಮದುವೆಯಾಗಿದ್ದಾರೆ. ಸಾತ್ವಿಕ್ ದೇಸ್ವಾಲ್, ಪುದುಚೇರಿ, ಮೂಲತಃ ಎಡಗೈ ಸ್ಪಿನ್ನರ್ ಆಗಿರೋ ಸಾತ್ವಿಕ್ ದೇಸ್ವಾಲ್ 19 ವರ್ಷ ವಯಸ್ಸು, ಇನ್ನೂ ಮದುವೆಯಾಗಿಲ್ಲ. ಇನ್ನು ಜೇಕಬ್ ಬೆಹಲ್, ಇಂಗ್ಲೆಂಡ್ ಕ್ರಿಕೆಟರ್ ಆಗಿರೋ ಜೇಕಬ್ ಬೆಹಲ್ಗೆ 22 ವರ್ಷ ವಯಸ್ಸು, ಇನ್ನೂ ಮದುವೆಯಾಗಿಲ್ಲ. ವಿಹಾನ್ ಮಲ್ಹೋತ್ರಾ, ಎಡಗೈ ಬ್ಯಾಟಿಂಗ್ ಆಲ್ರೌಂಡರ್ ಆಗಿರೋ ವಿಹಾನ್ ಮಲ್ಹೋತ್ರಾ ಪಂಜಾಬ್ನವರು, ವಯಸ್ಸು 19 ವರ್ಷ, ಇವರಿಗೂ ಕೂಡ ಇನ್ನೂ ಮದುವೆಯಾಗಿಲ್ಲ. ಮಂಗೇಶ್ ಯಾದವ್, ಮಧ್ಯಪ್ರದೇಶ್ ಮೂಲದ ಟ್ರಕ್ ಡ್ರೈವರ್ ಮಗನಾಗಿರುವಂತಹ ಮಂಗೇಶ್ ಯಾದವ್ಗೆ 23 ವರ್ಷ ವಯಸ್ಸು, ಇನ್ನೂ ಇವರಿಗೂ ಕೂಡ ಮದುವೆಯಾಗಿಲ್ಲ. ರಸಿಕ್ ಸಲಾಮ್ದರ್, ಜಮ್ಮು ಕಾಶ್ಮೀರದವರಾದ ರಸಿಕ್ ದರ್ಗೆ 25 ವರ್ಷ ವಯಸ್ಸು, ಇವರಿಗೂ ಕೂಡ ಮದುವೆಯಾಗಿಲ್ಲ. ಕನಿಷ್ಕಾ ಚೌಹಾನ್, ಮೂಲತಃ ರಾಜಸ್ಥಾನದವರಾದ ಕನಿಷ್ಕಾ ಚೌಹಾನ್ಗೆ 19 ವರ್ಷ ವಯಸ್ಸು,
ಇವರು ಕೂಡ ಮದುವೆಯಾಗಿಲ್ಲ. ವಿಕ್ಕಿ ಓಸ್ವಾಲ್ ಮೂಲತಃ ಮಹಾರಾಷ್ಟ್ರದವರಾದ ವಿಕ್ಕಿ ಓಸ್ವಾಲ್ಗೆ 23 ವರ್ಷ ವಯಸ್ಸು, ಇವರಿಗೂ ಕೂಡ ಮದುವೆಯಾಗಿಲ್ಲ. ಅಭಿನಂದನ್ ಸಿಂಗ್ ಉತ್ತರ ಪ್ರದೇಶ್ ರಾಜ್ಯದವರಾದ ಅಭಿನಂದನ್ ಸಿಂಗ್ಗೆ 28 ವರ್ಷ ವಯಸ್ಸು, ಇವರು ಕೂಡ ಮದುವೆಯಾಗಿಲ್ಲ. ಸ್ವಪ್ನಿಲ್ ಸಿಂಗ್ ಉತ್ತರ ಪ್ರದೇಶದವರಾದ ಸ್ವಪ್ನಿಲ್ ಸಿಂಗ್ಗೆ 35 ವರ್ಷ ವಯಸ್ಸು, ಇವರಿಗೂ ಕೂಡ ಮದುವೆ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಫ್ರೆಂಡ್ಸ್. ಸ್ನೇಹಿತರೆ, ಹಾಗಾದರೆ RCB ಆಟಗಾರರ ಪತ್ನಿಯರು ಯಾರು, ಹೇಗಿದ್ದಾರೆ, ಇವರು ಏನು ಕೆಲಸ ಮಾಡುತ್ತಿದ್ದಾರೆ, ಈ ವಿಡಿಯೋ ಮಾಹಿತಿ ಇದಾಗಿತ್ತು. ಹಾಗಾದರೆ ಇದಿಷ್ಟು ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.